ಹಲೋ, ಎಲ್ರಿಗೂ ನಮಸ್ಕಾರ. ಇವೇನ್ ವಿಷಯಪ್ಪ ಅಂತಂದ್ರ ನಾನು ತುಂಬಾ ದಿನದಿಂದ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೆ. ಬಟ್ ಆಗಿರ್ಲಿಲ್ಲ. ಸೊ ಈ ವರ್ಷನೂ ಏನೋ ಹಂಗೆ ಹಾಳ ಹೋಗುತ್ತೆ ಅನ್ಕೊಂಡಿದ್ದೆ. ಬಟ್ ಮಾಡ್ಬೇಕಂತ ಅನ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು, ಏನ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಬಟ್ ಏನ್ ಮಾಡ್ಬೇಕು ಅಂತ ನಾ ಇನ್ನಾದ್ರೂ ಕ್ಲಾರಿಟಿನಲ್ಲಿಲ್ಲ. ಸೊ ನಾನು ಇವತ್ತು ಫಸ್ಟ್ ಟೈಮ್ ಅಂದ್ರೆ ನಾನು ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಒಂದು ಮೈಕ್ ನ ಆರ್ಡರ್ ಮಾಡಿದ್ದೆ. ಅದು ಬಂದಿದೆ. ಆಕ್ಚುಲಿ ಇದು ನನ್ನ ಹಳೆ ಮೈಕ್. ಇದರಲ್ಲಿ ಒಂದ್ಸಲ ವಿಡಿಯೋ ಆಗಲಿಲ್ಲ. ಇವತ್ತು ನನ್ನ ನಶೀಬ್ಗೆ ಏನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ ಮೈಕ್ ಕೆಲವು ದಿನಗಳ ಹಿಂದೆ ಮೈಕ್ ಆರ್ಡರ್ ಮಾಡಿದ್ದೆ. ಇದು ವರ್ಕ್ ಆಯ್ತು. ಆ ನಂತರ ಇದು ವರ್ಕ್ ಆಗ್ಲಿಲ್ಲ. ಸೊ ಇದನ್ನ ವಾಪಸ್ ಅಟ್ಯಾಚ್ ಮಾಡಿ ನೋಡಿದೆ, ಆಟೋಮೆಟಿಕ್ಲಿ ಇದು ಕೂಡ ಸ್ಟಾರ್ಟ್ ಆಗಿದೆ. ಹೊಸ ಮೈಕ್ ನಂತರ ಹಳೆ ಮೈಕ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನಾನು ಇವತ್ತೆರಡು ಇದು ಹಳೆ ಮೈಕು, ಹೊಸ ಇವತ್ತು ಮೈಕ್ ಏನು ಆರ್ಡರ್ ಮಾಡಿದ್ದೇನಲ್ಲ ಅದನ್ನೇ ಅನ್ಬಾಕ್ಸ್ ಮಾಡ್ತೀನಿ. ಇವತ್ತಿಂದ ನಾನು ಅದೇ ಮೊದಲನೇ ವಿಡಿಯೋ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಅದು ವಿಡಿಯೋ ಮಾಡಿದ್ದೀನಿ, ಹೆಂಗಾಗಿದೆ ಏನೋ ಗೊತ್ತಿಲ್ಲ. ಬಟ್ ನೋಡೋಣ, ಇದೇ ಫಸ್ಟ್ ಟೈಮ್ ಅಲ್ವಾ. ಸೊ ಏನಾದರೂ ಮಿಸ್ಟೇಕ್ ಇದ್ರೆ ಕ್ಷಮಿಸಿ. ಬನ್ನಿ ಅನ್ಬಾಕ್ಸ್ ಮಾಡ್ತೀನಿ. ಮತ್ತೆ ಆ ಮೈಕ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್, ಅದ್ರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಎಲ್ಲ ಹೇಳ್ಕೊಡ್ತೀನಿ. ಬನ್ನಿ. ಫಸ್ಟಿಗೆ ಅದು ನೋಡಕ್ಕೆ ನಮಗೆ ಬಾಕ್ಸು ಈ ರೀತಿ ಸಿಗುತ್ತೆ. ಇದನ್ನ ನಾವೀಗ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಮಗೆ ಒಳಗಡೆ ಒಂದು ಡೈರೆಕ್ಟ್ ಆಗಿ ನಮ್ಗೆ ನೋಡಕ್ಕೆ ಮೈಕ್ ಸಿಗುತ್ತೆ. ಎರಡು ಮೈಕ್ ಕೊಟ್ಟಿದ್ದಾರೆ, ಒಂದು ರಿಸೀವರ್ ಇದೆ. ಅದನ್ನ ತೆಗೋಣ. ಒಳ್ಳೆ ಕ್ವಾಲಿಟಿ ಮೈಕ್, ಮೇಲೆ ಸ್ಪಂಜ್ ಎಲ್ಲ ಕೊಟ್ಟಿದ್ದಾರೆ, ನಾಯ್ಸ್ ರಿಡಕ್ಷನ್ ಆಗಲಿ ಅಂತ. ಮತ್ತೆ ಎರಡಕ್ಕೂ ಅದೇ ತರ ಇದೆ. ಇದು ಒಂದು ರಿಸೀವರು ಮತ್ತೆ ಎರಡು ಮೈಕ್. ಒಂದು ಮೊಬೈಲ್ಗೆ ಅಟ್ಯಾಚ್ ಮಾಡೋದು, ಇನ್ನೊಂದು ನಾವು ಅದು ಮೈಕ್ ನಾವು ಮಾತಾಡಿದ್ದನ್ನ ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಇದನ್ನ ಇವಾಗ ಸೈಡಿಗೆ ಇಡೋಣ. ಇನ್ನೊಂದು ಸಣ್ಣ ಬಾಕ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ವೈರ್ದು ಕೇಬಲ್ ಇದೆ, ಚಾರ್ಜಿಂಗ್ ಕೇಬಲ್ ಇದೆ. ಎರಡು ಎಟ್ ಎ ಟೈಮ್ ಚಾರ್ಜ್ ಮಾಡ್ಬೋದು ಅಂತ ಒಂದು ಕೇಬಲ್ ಕೊಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿ ಕೇಬಲ್. ಮತ್ತೆ ಇನ್ನೊಂಥರ ಸ್ಪಂಜ್ ಅಂತ, ಮತ್ತೆ ಮೈಕಿಗೆ ಮುಂದೆ ಹಾಕೊಳ್ಳೋದಕ್ಕೆ ಸ್ಪಂಜ್ ಕೊಟ್ಟಿದ್ದಾರೆ. ಅದು ಕೂಡ ನಾಯ್ಸ್ ರಿಡಕ್ಷನ್ ಪರ್ಪಸ್ ಸಲುವಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಮತ್ತೆ ಇದನ್ನ ಇನ್ನೂ ಟೆಸ್ಟ್ ಮಾಡಿಲ್ಲ, ಟೆಸ್ಟ್ ಮಾಡೋಣ. ಒಳ್ಳೆ ಕ್ವಾಲಿಟಿ ಇದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಇದನ್ನ ಬಿಟ್ರೆ ಈ ಬಾಕ್ಸ್ ಅಲ್ಲಿ ಯೂಸರ್ ಮ್ಯಾನ್ಯಲ್ ಮತ್ತೆ 1 year ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಅದನ್ನ ನೀವು QR ಕೋಡ್ ಮೂಲಕ ರಿಜಿಸ್ಟರ್ ಮಾಡ್ಕೋಬಹುದು. ಮಾಡ್ಕೊಂಡು ಅದನ್ನ ಏನಾದರೂ ಆದ್ರೆ ನಮ್ಮ ವಾರಂಟಿ ಕ್ಲೇಮ್ ಆಗುತ್ತೆ. ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟ್ ಆಗಿ ಮೈಕ್ಗೆ ಬಂತಪ್ಪ ಅಂತಂದ್ರೆ, ಮೈಕ್ ಇದು ಪವರ್ ಬಟನ್ ಆನ್ ಮಾಡಲಿಕ್ಕೆ ಇಲ್ಲಿ ಮೇಲ್ ಬಟನ್ ಇದೆ. ಸೊ ಈ ಬಟನ್ ನ 3 ಸೆಕೆಂಡ್ ಹೋಲ್ಡ್ ಮಾಡಿ ಹಿಡ್ಕೋಬೇಕು. 1 2 3 ಓಕೆ. 3 ಸೆಕೆಂಡ್ ಹೋಲ್ಡ್ ಮಾಡಿ ಹಿಡ್ಕೊಂಡ ತಕ್ಷಣ ಇದು ಲೈಟ್ ಬ್ಲಿಂಕ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಅಂದ್ರೆ ಇವಾಗ ಇದು ಸ್ಟಾರ್ಟ್ ಆಗಿದೆ, ಆನ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಈ ಪೋರ್ಷನ್ ಇದನ್ನ ಇಲ್ಲಿ ಪ್ಲಗ್ ಮಾಡಬೇಕು. ಮೊಬೈಲ್ ಚಾರ್ಜಿಂಗ್ ಹೋಲ್ಡರ್ ಹತ್ರ ಪ್ಲಗ್ ಮಾಡಬೇಕು. ಪ್ಲಗ್ ಮಾಡಿದ ತಕ್ಷಣ ಇಲ್ಲಿ 2 ಇಂಡಿಕೇಟರ್ ಇದೆ. ಇಲ್ಲಿ ಬ್ಲೂ ಕಲರ್ ಲೈಟ್ ಬ್ಲಿಂಕ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಸೊ ಕನೆಕ್ಟ್ ಆದ ತಕ್ಷಣ ಇದು ಲೈಟ್ ಇದೆಲ್ಲ ಇದು ಗ್ರೀನ್ ಕಲರ್ ಆಯ್ತು, ಸ್ಟೇಬಲ್ ಆಗಿ ಹೋಲ್ಡ್ ಆಗುತ್ತೆ. ಮತ್ತೆ ಇದು ಬ್ಲೂ ಕಲರ್ ಒಂದು ಲೈಟ್ ಆನ್ ಆಗುತ್ತೆ, ಒಂದು ಲೈಟ್ ಆಫ್ ಆಗುತ್ತೆ ಕನೆಕ್ಟ್ ಆದ ತಕ್ಷಣ. ಓಕೆ. ಇನ್ನು ಇದ್ರ ಪೋರ್ಟು ಮುಂದೆ ಇದು ಮೈಕ್ ನಾವು ಮಾತಾಡಿದ್ನೆಲ್ಲ ಇದು ನಾಯ್ಸ್ ರಿಡಕ್ಷನ್ ಆಗಲಿ ಅಂತ ಮುಂದೆ ಸ್ಪಂಜ್ ಕೊಟ್ಟಿದ್ದಾರೆ. ಮತ್ತೆ ಇದು ನಮ್ಮ ಶರ್ಟಿಗೆಲ್ಲೂ ಹೋಲ್ಡರ್ ಮಾಡೋದಕ್ಕೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ. ಕೆಳಗೆ ಇಲ್ಲಿ ಚಾರ್ಜಿಂಗ್ ಕೇಬಲ್ ಇದೆ, ಚಾರ್ಜಿಂಗ್ ಪೋರ್ಟ್ ಇದೆ, ಚಾರ್ಜಿಂಗ್ ಪೋರ್ಟ್ ಇದೆ. ಇದನ್ನ ಚಾರ್ಜ್ ಮಾಡಬಹುದು. ಎರಡು ಕೂಡ ಸೇಮ್ ಇದಾವೆ, ಏನು ಡಿಫ್ರೆನ್ಸ್ ಇಲ್ಲ. ಯಾವ ಎಲ್ಲೆಲ್ಲಿ ಪೋರ್ಟ್ ಇದಾವೆ ಅಲ್ಲಿ ಇದಾವೆ. ಇದಕ್ಕೂ ಕೂಡ ಚಾರ್ಜ್ ಮಾಡಬೇಕು. ಇದಕ್ಕೂ ಪೋರ್ಟ್ ಕೊಟ್ಟಿದ್ದಾರೆ, ಇದನ್ನು ಕೂಡ ಚಾರ್ಜ್ ಮಾಡಬೇಕು. ಓಕೆನಾ. ಇಷ್ಟೇ ಸಿಂಪಲ್ ಆಗಿದೆ. ಯಾರು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಸೊ ಇದನ್ನ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿ. ಐ ಥಿಂಕ್ ನನ್ಗಿದು ಬೆಸ್ಟ್ ಅಂತ ಅನಿಸ್ತು. ಇನ್ನು ಇದನ್ನ ಆಫ್ ಮಾಡ್ಬೇಕಂತ ಅಂದ್ರೆ ಇಲ್ಲಿ ಕೆಳಗೆ ಈ ಬಟನ್ ಇದೆಯಲ್ಲ, ಇದನ್ನೇ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ. ಓಕೆ. ಸೊ ಇವಾಗ ಇದು ಆಫ್ ಆಯ್ತು. ಯಾರು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಇದೇ ಬೆಟರ್ ಅಂತ ಅನ್ಸುತ್ತೆ ಸ್ಟಾರ್ಟಿಂಗ್ ಇರೋರಿಗೆ, ಬಿಗಿನರ್ಸ್ಗೆ. ಐ ಥಿಂಕ್ ನನ್ನ ಜೊತೆ ಯಾರು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬೇಗ ಸ್ಟಾರ್ಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಂತರ ಇನ್ನೂ ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅವರು ಬೇಗ ಸ್ಟಾರ್ಟ್ ಮಾಡಿ. ಹಾಗೆ ದಿನಗಳು ಮುಂದೆ ಹೋಗ್ತಾನೆ ಇವೆ, ಬಟ್ ಅದು ನಮ್ಗೆ ಐಡಿಯಾನೇ ಸಿಗ್ತಿಲ್ಲ. ಯಾರು ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಯಾರು ಮಾಡಿಲ್ಲ, ಬೇಗ ಮಾಡಿ. ಐ ಥಿಂಕ್ ಬಿಗಿನರ್ಗೆ ಇದು ಇವಾಗ ತೋರಿಸಿರೋ ಮೈಕು ಒಳ್ಳೇದು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಟ್ರೈ ಮಾಡಿ, ನೀವು ಆರ್ಡರ್ ಮಾಡಿ. ಬಟ್ ವಿಡಿಯೋ ಕ್ವಾಲಿಟಿನೂ ಹಾಗೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕೆಲವೊಂದ್ಸಲ
ಕಂಟೆಂಟ್ ಚೆನ್ನಾಗಿದ್ರೆ ವಿಡಿಯೋ ಕ್ವಾಲಿಟಿ ಮ್ಯಾಟರ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಅನ್ಕೊಂಡೆ 1 ಇಯರ್ ವೇಸ್ಟ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಮಾಡಿರೋ ತಪ್ಪು ನೀವು ಯಾರು ಮಾಡಕ್ ಹೋಗಬೇಡಿ. ಸೊ ಇನ್ನು ಯಾರು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಬೇಗ ಸ್ಟಾರ್ಟ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.